ಬನ್ನಿ ಈಗ ನಾನು ಬನ್ನಿ ನೋಡಿ ಫ್ರೆಂಡ್, ರಾಗಿ ಮುದ್ದೆ ಮತ್ತು ಇದು ಹುರುಳಿಕಾಳು ಸಂಪ್ ನೋಡಿ. ಈಗ ನೋಡಿ ಮುದ್ದೆ ತಿಂತಾ ಇದ್ದೀನಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹಾಂಗದಿರಿ ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಆಗ್ತಿರಲ್ಲ, ಹಾಕಬೇಕಾ. ಮತ್ತು ನೋಡಿ ಇವತ್ತಿಂದು ನಂದು ಸೋಮವಾರದ ಪೂಜೆ ಈ ರೀತಿ ಆಗಿದೆ. ಇವತ್ತು ನಂದು ಸೋಮವಾರ ರಜೆ ಇತ್ತು, ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ನನ್ನ ಪೂಜೆ ಆಗಿದೆ, ಸೋಮವಾರದ ಪೂಜೆ ಅಂತಂದು ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಆಗ್ತಿರಲ್ಲ, ಹಾಕ್ಬೇಕಾ. ಮತ್ತು ಈಗ ನಂದು ಕೆಲಸ ಆಲ್ಮೋಸ್ಟ್ ಎಲ್ಲ ಆಗೈತೆ. ಇನ್ನು ಮಧ್ಯಾಹ್ನದ ಅಡುಗೆ ಮಾಡಬೇಕಲ್ಲ. ಈಗ ಸ್ವಲ್ಪ ಅವಲಕ್ಕಿ ಮಾಡಿದ್ದೆ ನೋಡಿ, ಇನ್ನೂ ಇಷ್ಟು ಹೋಯಿತು. ಇಬ್ಬರಿಗೆ ಎಷ್ಟು ಮಾಡೋದು ಅಲ್ವಾ, ಇದು ಇಷ್ಟು ತಿನ್ನೋದಕ್ಕೆ ನಮಗೆ ಸಾಕಾಗಿ ಹೋಗ್ಬಿಡ್ತೈತಿ. ಇಲ್ಲಿ ಬೆಂಡೆಕಾಯಿ ತೊಳೆದಿಟ್ಟೀನಿ, ಬೆಂಡೆಕಾಯಿ ಫ್ರೈ ಮಾಡ್ತೀನಿ. ಸಬ್ಬಸ್ಗೆ ಸೊಪ್ಪು ಐತಿ, ನೋಡಬೇಕು ಸಬ್ಬಸ್ಗೆ ಸಾರು ಮಾಡ್ಬೇಕಾ ಏನು ಮಾಡ್ಬೇಕಾ, ಅಥವಾ ಮೊಳಕೆ ಕಟ್ಟಿದ್ದು ಹುಳ್ಳಿಕಾಳು ಅದಾವು, ಹುಳ್ಳಿಕಾಳಿನ ಸಾರಾದರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ತೊಳೆದಿಟ್ಕೊಂಡಿದ್ದು ಇಷ್ಟು ಬಾಂಡ ಸೋಮನನ. ಇದು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು, ಹೊಂದಿಸ್ಕೋಬೇಕು. ಎಷ್ಟು ಹೊಂದಿಸ್ಕೊಂಡ್ರು ಮತ್ತು ನಾವೇ ಕಿತ್ತಾಕ್ಬಿಡ್ತೀವಿ, ನಮಗೆ ಗೊತ್ತಾಗ್ದಂಗೆ ನಾವೇ ಕಿತ್ತಾಕ್ಬಿಡ್ತೀವಿ ಫ್ರೆಂಡ್ಸ್, ಗೊತ್ತೇ ಆಗೋದಿಲ್ಲ ಅಲ್ವಾ. ಟೈಮ್ ಬಂದೀಗ ಕರೆಕ್ಟು 12:10 ನೋಡಿ. ಟೈಮ್ ಬಂದುಬಿಟ್ಟು ಇಷ್ಟು. ಇವತ್ತಿಂದು ಹೊರಗಿಂದು ವಾತಾವರಣ ಸೋಮವಾರ ಇವತ್ತು ನೋಡಿ ಯಾವ ರೀತಿ ಆಗಿದೆ. ಎಲ್ಲ ಕ್ಲೀನ್ ಮಾಡಿದ್ದೆ, ನೀರು ಬಿಟ್ಟಿನಿ ಇವತ್ತೆಲ್ಲ. ಗಿಡಗಳು ಎಲ್ಲ ಒಣಗಕ್ಕೆ ಬಂದುಬಿಟ್ಟಿದ್ವಿ, ನೆಲ ಒಣಗಿತ್ತು, ಗಿಡಗಳೇನು ಒಣಗಿದ್ದಿಲ್ಲ, ನೆಲ ಒಣಗಿತ್ತು. ಅಂದರೂ ಸ್ವಲ್ಪ ಇಲ್ಲ ತೇವದ ಅಂಶ ಇರ್ತೈತೆ, ಯಾಕಂದರೆ ಮೇಲೆ ನೀರು ಹಚ್ತೀವಲ್ಲ ನಾವು, ಸೊ ಹಂಗಾಗಿ ಇಲ್ಲೇ ಬೀಳ್ತವೆ ನೀರು. ಹಂಗಾಗಿ ಇಲ್ಲಿ ನೀರು ಬಿದ್ದರೆ ಆಟೋಮೆಟಿಕ್ ಅಲ್ಲಿಗೆ ಹೋಗ್ಬಿಡ್ತೈತಿ. ಎಲ್ಲಿ ಬಳ್ಳಿ ಈ ಥರ ಹತ್ತುತ್ತಾ ಇದೆ, ಇದು ಎಲ್ಲಿಗೆ ಹಬ್ಬಿಸ್ಬೇಕಂತೇಳಿ ನನಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಏನಾದರೂ ಒಂದು ಪ್ಲ್ಯಾನಿಂಗ್ ಬಂದರೂ ಬರ್ಬೋದು. ಇದು ಈ ಥರ ಇದೆ. ಹೀಗೆ ಬಿಸಿಲು ನೋಡಿ, ಇಷ್ಟೊತ್ತಿಗೆ ಎಷ್ಟು ಬಿಸಿಲು ಬಂದಿದೆ ಅಲ್ಲ, ಇಷ್ಟು ಬಿಸಿಲಿದೆ. ನನಗಂತೂ ಇವತ್ತು ಫುಲ್ಲು ಖುಷಿ, ಸಮಾಧಾನವಾಗಿ ಪೂಜೆ ಮಾಡಿದೆ ಫ್ರೆಂಡ್ಸ್. ಇವತ್ತು ನಾನು ಯಾವ ರೀತಿಯಾಗಿದೆ, ತುಳಸಿ ಪೂಜೆನೂ ಮಾಡಿದೆ. ಎಲ್ಲ ಡೈಲಿ ಅವಸರ ಮಾಡ್ಕೊಂಡು ಹೋಗ್ತಿದ್ದೆ. ಡೈಲಿ ಪೂಜೆ ಆಯಿತು, ಇಲ್ಲ ನಮ್ಮ ಮನೆಯವರು ಮಾಡಿಬಿಡ್ತಿದ್ರು. ಬಟ್ ಇವತ್ತಿಂದು ಈ ರೀತಿ ಆಗಿದೆ ನೋಡಿ. ಎಲ್ರಿಗೂ ಹೇಗೆ ಅನಿಸಿತು ಅಂತಂದು ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕ್ರಿ ಅಂತಂದೇಳಿ ನಾನು ಕೇಳ್ಕೊತೀನಿ. ಕಮೆಂಟ್ಗಳು ಹಾಕ್ತಾಯಿರಿ, ಓಕೆನಾ. ರಿಪ್ಲೈ ಅಂತ ನಾನು ಕೊಡ್ತೀನಿ, ಯಾರಿಗೂ ರಿಪ್ಲೈ ಕೊಡದೆ ಅಂತ ನಾನು ಖಂಡಿತ ಇರೋದಿಲ್ಲ. ಸೊ ರಿಪ್ಲೈ ಮಾಡ್ತೀನಿ, ನೀವು ಖಂಡಿತ ಏನಾದರೂ ಕಮೆಂಟ್ಗಳ ಹಾಕಿದರೆ, ಓಕೆನಾ. ಬನ್ನಿ ಈಗ ನಾನು ನಾಷ್ಟ ಮಾಡಬೇಕು. ಅವಲಕ್ಕಿ ಅಂತ ಮಾಡಿದೆ, ಈಗ ತಿನ್ನಬೇಕು. ಮಾಡೋಕ್ಕೆ ಮನಸ್ಸಾಗ್ತೈತಿ ಫ್ರೆಂಡ್ಸ್, ತಿನ್ನೋ ಕೂತ್ರು ಸೇರೋದೇ ಇಲ್ಲ, ಏನೋ ಗೊತ್ತಿಲ್ಲ. ಸ್ವಲ್ಪ ಟೀನೂ ಲೇಟಾಗಿ ಕುಡಿದು ಬಿಡ್ತೀನ, ಸೊ ಹಂಗಾಗಿ ನೋಡೋಣ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ ನನ್ನ ಚಾನಲ್ಗೆ, ಓಕೆ. ನಮ್ಮ ವೀಡಿಯೋಸ್ಗಳು ಏನು ಬರ್ಲಿಕ್ಕತ್ತವ ಅಂತೇಳಿ ಕಮೆಂಟ್ಗಳು ಹಾಕಿ, ಬ್ಲಾಗ್ ವೀಡಿಯೋಸ್ಗಳು ನೋಡಿ ಫ್ರೆಂಡ್ಸ್, ವೀಡಿಯೋಸ್ಗಳು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇನಲ್ವ ನಮಗೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು, ಇಲ್ಲಾಂದರೆ ಇಂಟ್ರೆಸ್ಟೇ ಬರೋದಿಲ್ಲ ವೀಡಿಯೋ ಮಾಡೋಕ್ಕೆ. ಏನಂತೀರಾ? ಕಮೆಂಟ್ ಹಾಕಿ, ಓಕೆನಾ ಎಲ್ರೂ. ಬನ್ನಿ ಈಗ ನಾನು ಒಂದು ಸ್ವಲ್ಪ ನಾಷ್ಟ ತಿಂದುಬಿಟ್ಟು ಅಡುಗೆ ಮಾಡಿಬಿಡ್ತೀನಿ. ರೊಟ್ಟಿ ಮಾಡ್ಬೇಕಂತ ಹೇಳಿ ರೊಟ್ಟಿ ಬರ್ಗಟ್ಟಂಗೆ ಆಗ್ಬಿಟ್ಟತಿ ನನಗೆ. ರೊಟ್ಟಿ ಅನ್ನಂಗೆ ಆಗ್ಬಿಟ್ಟತಿ. ಏನು ಮಾಡೋಣ, ರೊಟ್ಟಿ ತಿನ್ಬೇಕಂತ ಭಾಳ ಆಸೆ, ಬಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನನಗೆ. ಚಪಾತಿ ಆದರೆ ಹಿಟ್ಟು ಕಲಸಿಟ್ಕೊಂಡಿರ್ತೀನ, ಇವಾಗ 2 ಸಂಜೆಗೆ 2 ಹಿಂಗೆ ಮಾಡಿ ಉಳಿದಿದ್ದಿಟ್ಟು ಎತ್ತಿಟ್ಬಿಡ್ತೀನಿ ಫ್ರಿಜ್ಜಿಗೆ. ಬಟ್ ರೊಟ್ಟಿ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಎಷ್ಟು ನಾದ್ಕೊಂಡಿರ್ತೀವೋ ಅಷ್ಟು ಮಾಡಲೇಬೇಕಾಗ್ತತಿ. 2 ರೊಟ್ಟಿಗೆ ಹಿಟ್ಟು ಎಷ್ಟು ಅಂತ ನಾದ್ಕೊಳ್ಳೋದು ಅಲ್ವಾ. ಸೊ ಒಂದು 6-7 ರೊಟ್ಟಿ ಹಿಟ್ಟರಾಗಲಿ ನಾದ್ಕೊಡ್ಲೇಬೇಕಾಗ್ತತಿ. ನನಗರ ಟೈಮ್ ಸಿಗೋಂಗಿಲ್ಲ ಬೆಳಿಗ್ಗೆ ರೊಟ್ಟಿ ಮಾಡಿ ಹೋಗೋಕ್ಕೆ. ಸೊ ಇವತ್ತು ರಜೆ ಐತಿ. ನಾನು ರಜೆ ಇದ್ದಾಗೆಲ್ಲ ನನಗೆ ರೊಟ್ಟಿನೇ ಬೇಕಪ್ಪ, ರೊಟ್ಟಿ ತಿನ್ಬೇಕಂತ ಅನ್ಸಕತ್ಬಿಡ್ತೈತಿ. ಅದಕ್ಕೆ ಇವತ್ತು ಮೊಳಕೆ ಕಟ್ಟಿದ್ದು ಹುಳ್ಳಿಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ, ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ, ಅನ್ನ ರೊಟ್ಟಿ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಾದರೂ ತರಕಾರಿ ಪಲ್ಯ ಮಾಡಿ ರೊಟ್ಟಿ ಬಿಸಿ ರೊಟ್ಟಿ ಮಾಡ್ಕೊಂಡು ಇವತ್ತು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತೀನಿ. ಒಂದು ಸ್ವಲ್ಪ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಂತ ಹೇಳಿ ಇವತ್ತು ಸೋಮವಾರ ಇದೆ, ಯಾಕಂದ್ರೆ ನನಗೂ ರಜೆನೂ ಐತಲ್ಲ, ಮತ್ತೆ ರಜೆ ಇಲ್ಲಾಂದರೆ ಹೋಗೋಕ್ಕಾಗೋಂಗಿಲ್ಲ. ಸೊ ಹಂಗಾಗಿ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ.
ನೋಡಬೇಕು. ಸಂಜೆಗೆ 5:15 ಹೋದ್ರೂ ಚೆನ್ನಾಗಿ ಸಂಜೆಗೆ ಪೂಜೆಗೆ ಸಿಗ್ತಾರೆ. ನಮ್ಮ ಪೂಜೆಗೆ ಹೋಗ್ಬೋದು ನಾವು. ದೀಪ ಎಲ್ಲ ಹಚ್ತಿರ್ತಾರಲ್ಲ, ನೋಡೋದೇ ಒಂಥರ ಚೆನ್ನಾಗೆ ಫ್ರೆಂಡ್ಸ್. ಸಿದ್ಧಾರೂಢ ಸ್ವಾಮೀಜಿನ ಎಷ್ಟು ಚೆನ್ನಾಗಿರ್ತೈತಿ ಗೊತ್ತಾ. ಅದು ಈ ಕಾರ್ತಿಕ್ ಮಾಸದಲ್ಲಿ ಫುಲ್ ಚೆನ್ನಾಗಿರ್ತೈತಿ. ನಮ್ಮ ಮನೆಯವರು ನಾಷ್ಟ ತಿನ್ಲಿಕ್ಕತ್ತಾರ. ಇಷ್ಟೇ, ಇಬ್ರು ಇರ್ತೀವ, ಏನು ಅವಸರ ಇರೋಂಗಿಲ್ಲ, ಏನಿರೋಂಗಿಲ್ಲ. ಅಂದರೂ ನಮ್ಮ ಮನೆಗೇನು ಯಾವುದು ಕಿಟಿ ಇಲ್ಲ ಫ್ರೆಂಡ್ಸ್. ಅಷ್ಟೇ ಗಂಟೆ, ಇಷ್ಟೇ ಟೈಮು, ಅಷ್ಟೇ ಇದು ಇಷ್ಟೇ ಇದು ಅಂತ ನಮ್ಮ ಮನೆಗೆ ಯಾರೂ ಹಂಗಿಲ್ಲನೂ ಇಲ್ಲ. ಅದು ಒಂದು ಲಕ್ಕಿ ನಾನು. ಕೆಲವೊಬ್ಬ ಮನೆಯಲ್ಲಿ ಈ ಟೈಮಿಗೆ ಇದು ಆಗಬೇಕು ಹಾಗೆ ಹೀಗೆ ಅಂತಂದೇಳಿ ಭಾಳ ತಕರಾರು ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಮನೆಗೆ ಆ ಥರ ಇಲ್ಲ, ಯಾರೂ ಹಂಗಿಲ್ಲ. ಅದು ಒಂದು ನನಗೆ ಖುಷಿನೇ. ಏನೋ ಗೊತ್ತಿಲ್ಲ, ಎಲ್ರಿಗೂ ಅಂತ ಇದು ಸಿಗೋದಿಲ್ಲ ಅಲ್ಲ. ನಮ್ಮ ಟೈಮಿಗೆ ಅವ್ರು ಅಡ್ಜಸ್ಟ್ ಆಗ್ತಾರೆ, ಅವ್ರ ಟೈಮ್ಗಳಿಗೆ ನಾವು ಅಡ್ಜಸ್ಟ್ ಆಗ್ತೀವಿ, ಅವ್ರಿಗೆ ನಾವು ಅಡ್ಜಸ್ಟ್ ಆಗ್ತೀವಿ, ನಮಗೆ ಅವ್ರು ಅಡ್ಜಸ್ಟ್ ಆಗ್ತಾರೆ. ಇಷ್ಟೇ ಅಲ್ವಾ ಜೀವನದಾಗ ಏನೂ ಇರೋಂಗಿಲ್ಲ, ಏನು ತೊಗೊಂಡು ಹೋಗೋಂಗಿಲ್ಲ. ನಾವು ಸತ್ತಾಗಿಲ್ಲ, ಇಲ್ಲೇ ಬಿಟ್ಟು ಹೋಗೋದಿರ್ತೈತಿ. ಬಟ್ ಇರೋವಷ್ಟು ದಿನ ಎಲ್ಲರ ಜೊತೆಗೆ ಚೆನ್ನಾಗಿ ನಕ್ಕೊತ ಎಲ್ರಿಗೂ ಒಳ್ಳೇದು ಬಯಸ್ಕೊತ ಇರಬೇಕು. ಇಷ್ಟೇ ನೋಡಿ ಫ್ರೆಂಡ್ಸ್ ಜೀವನ. ಎಲ್ಲರೂ ಏನಂತೀರ, ನಿಮಗೇನು ಅನಿಸುತ್ತೆ ನಾ ಹೇಳೋ ಮಾತುಗಳು ಅಂತೇಳಿ ಕಮೆಂಟ್ಗಳು ಹಾಕಿ, ಓಕೆನಾ. ಖುಷಿ ಆಗ್ತದೆ. ಕೆಲವರು ಎಲ್ಲರೂ ಗುರ್ತಿ ಕಮೆಂಟ್ಗಳು ಹಾಕ್ತೀರಾ, ಓ ನೀವು ನಮ್ಮೂರಲ್ವಾ, ನೀವು ವಿಡಿಯೋ ಮಾಡ್ತಿದ್ದೀರಾ, ಹುಬ್ಳಿಯವ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈ ಅಭಿಮಾನ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಈ ನಿಮ್ಮ ಮನೆ ಮಗಳು ಸುಷ್ಮಾ ಕನ್ನಡತಿ ಮೇಲೆ, ಓಕೆನಾ. ಥ್ಯಾಂಕ್ ಯು. ಬನ್ನಿ ಇವತ್ತಿಂದು ಅಡುಗೆ ಡ್ಯೂಟಿ ಹೆಂಗೆ ನಡ್ಲಿಕ್ಕತ್ತೈತಿ, ಅಡುಗೆ ಹೆಂಗೆ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ನಿಮಗೆಲ್ರಿಗೂ ತೋರಿಸ್ಕೊಡ್ತೀನಿ, ಓಕೆನಾ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಿಂಗೆ ವಿಡಿಯೋಸ್ಗಳ್ನ ನೋಡಿ ಸಹ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ಅವಲಕ್ಕಿ ಮಾತ್ರ ಬಿಸಿ ಜಾಗ ತಿಂದ್ರೆ ಚೆನ್ನಾಗುತ್ತೆ ಫ್ರೆಂಡ್ಸ್. ಅದಂದರೆ ತಿನ್ನೋಕ್ಕೂ ಮನಸ್ಸು ಬರಲ್ಲ, ಗಂಟಲದೊಳಗೆ ಹಿಡಿಯೋದು ಇಲ್ಲ. ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಬಂದ್ರೆ ಅವ್ರು ಟಿ ವಿ ರಿಪೇರಿ ಮಾಡೋರು. ಇಷ್ಟೊತ್ತಿನಾಗ ಏನು ಅಷ್ಟು ಚೆನ್ನಾಗಿರಲ್ಲ. ಸಂಜೆಗೆ ಅದ್ರ ಪೂಜೆ ಚಲೋ. ಏನು ಮಾಡೋದು ಹೇಳಲ್ಲ. ಸಂಜೆಗೆ ಅಂದ್ರೆ 5 ಗಂಟೆ 5:15 ಹಂಗೆ ಬರ್ಬೋದು. ಅಷ್ಟೊತ್ತಿಗೆ ಬಂದುಬಿಡ್ತೀವಲ್ಲ, 7 ಗಂಟೆ ಅಷ್ಟೊತ್ತಿಗೆ ಬಂದುಬಿಡೋಣ ನಾವು. ಅಷ್ಟು ಬೇಗ ಬಂದರೂ ನಡೀತದಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರಿಗೆ 2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಹುರ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರು, ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಆಲೂಗಡ್ಡೆ ಹಾಕಿದ್ದೀನಿ ಒಂದು. ಇದಕ್ಕೇ ನಾನು ಇಲ್ಲಿ ನೋಡಿ ಮೊಳಕೆ ಬಂದಿರೋಂಥ ಹುಳ್ಳಿಕಾಳು ಇವನ್ನ ಹಾಕಿ ಸಾಂಬಾರು ಮಾಡ್ತೀನಿ. ಸ್ವಲ್ಪ ಅದು ಬೇಯಲಿ, ಓಕೆನಾ. ಇದನ್ನ ಬೇಯಿಸ್ಕೊತೀನಿ. ನೋಡಿ 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 ಈಗ ಅದಕ್ಕೆ ಹುಳ್ಳಿಕಾಳು ಹಾಕ್ಬಿಡ್ತೀನಿ.
ಮಸಾಲ ಮಿಕ್ಸಿಗೆ ಹಾಕ್ಕೊಂಬರೋಣ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಸ್ವಲ್ಪ ಇಷ್ಟು ಸಾಂಬಾರು ಪೌಡ್ರು ನೋಡಿ. ಹೌದಲ್ಲ, ನಾನು ಕಡಿಮೆನೇ ಹಾಕ್ತೀನಿ. ಇಷ್ಟು ಏನಿದು ಧನ್ಯ ಪುಡಿ ಅಂತಿರಲ್ಲ, ಕೊತ್ತಂಬರಿ ಕಾಳು ಪುಡಿ, ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬರ್ತೀನಿ, ಮಸಾಲೆ ಮಾಡಿಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಏನೋ ಮಾಡಿದೆ ನೋಡಿ, ಇಲ್ಲಿ ಅವಸ್ಥೆ. ಪ್ರತಿ ಸಲ ಯಾವಾಗಾದರೂ ಮಿಕ್ಸಿ ಮಾಡಬೇಕಾದ್ರೆ ಇದೇ ಪ್ರಾಬ್ಲಮ್, ಸಿಡಿದು ಬಿಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೂ ಸಹ ಎಲ್ಲ ಕೆಳಗೆಲ್ಲ ಸಿಡಿದು ಹಿಂಗೆ ಒರೆಸೋದು. ಏನು ಮಾಡೋಣ. ನೋಡಿ, ಮತ್ತು ಹಂಗೆ ಬಿಟ್ಬಿಟ್ರೆ ಅದು ಖಾಲಿ ಆಗಿಬಿಡ್ತೈತಿ. ಈ ಥರ ಒರೆಸ್ಬಿಡ್ತೀನಿ. ಮಸಾಲ ರುಬ್ಕೊಂಬಂದೆ ನೋಡಿ, ಇದಕ್ಕೆ ಹಾಕ್ಬಿಡೋಣ. ಬೆಂದ್ಬಿಟ್ಟಿದೆ ಆಗಲೇ ಮಸಾಲನ. ಕೈಯೇ ಜಾರುತ್ತೆ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ಹಾಕಬೇಕು ನೋಡಿ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ವಿಡಿಯೋ ಮಾಡ್ಕೊತ ಅದನ್ನು ಹಾಕ್ಕೊತ ಇದನ್ನು ಹಾಕ್ಕೊತ ಬೇರೆ ಒಂದು ಸೆಕೆಂಡ್ ಇರಿ ನೋಡಿ. ಸಾರು ರೆಡಿ ಆಗ್ತಾ ಇದೆ. ಇದಕ್ಕೇನೋ ಉಪ್ಪೇ ಹಾಕಿಲ್ಲ ನಾನು. ಉಪ್ಪು ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತು ಕುಕ್ಕರ್ ವಿಸಿಲ್ ಹಾಕಿ ಕುಕ್ಕರ್ ಮುಚ್ಚಿಬಿಟ್ರೆ ಒಂದು 2-3 ಸೀಟಿ, 2 ಸೀಟಿ ಆದರೆ ಸಾಕು. ಯಾಕಂದರೆ ಮಸಾಲೆ ಸಹನೂ ಎಲ್ಲ ನಾನು ಹುರಿದೇ ಹಾಕ್ಕೊಂಡಿರ್ತೀನಲ್ವ, ಹಾಗಾಗಿ ನಡೀತೈತಿ. ಜಾಸ್ತಿ ಏನು ಬೇಯೋಂಥ ಅವಶ್ಯಕತೆ ಏನಿರೋದಿಲ್ಲ ನೋಡಿ. ಈಗ ಉಪ್ಪು ಹಾಕಿದೆ, ಚೆನ್ನಾಗಿ ಕೈ ಇಡೋಣ. ಸ್ವಲ್ಪ ಇಲ್ಲೇ ಸ್ಮೆಲ್ ಹೋಗಲಿ, ಹಸು ವಾಸನೆ ಅಂತಾರಲ್ಲ ಅದು ಹೋಗಲಿ, ಹಸಿ ವಾಸನೆ ಎಲ್ಲ ಹೋಗಲಿ, ಬೇಲಿ ಮಸ್ತಾಗುತ್ತೆ. ಇನ್ನೊಂದು ನಾನು ಏನು ಹೇಳ್ತೀನಿ ಫ್ರೆಂಡ್ಸ, ನಾನು ಏನು ಹೇಳಿದ್ದೆ ನಿಮಗೆ, ರೊಟ್ಟಿ ಮಾಡ್ತೀನಿ ಅಂದಿದ್ದಲ್ಲ, ರೊಟ್ಟಿ ಮಾಡ್ತಾಯಿಲ್ಲ, ಸಾರಿ. ಯಾಕೋ ಗೊತ್ತಿಲ್ಲ, ಇದ್ರ ಜೊತೆ ಮುದ್ದೆ ಕಾಂಬಿನೇಷನ್ ಭಾಳ ಚಲೋ ಆಗ್ತೈತಿ. ಸೊ ಹಂಗಾಗಿ ಮುದ್ದಿನೇ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದೆ. ಇದ್ರ ಜೊತೆ ರಾಗಿ ಮುದ್ದೆ ಮಾಡಿಬಿಡ್ತೀನಿ. ರಾಗಿ ಮುದ್ದೆ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಮಸ್ತ್ ಅಂತೀರ ಗೊತ್ತಾ. ರಾಗಿ ಮುದ್ದೆ ಮತ್ತು ಇದು ಹುಳ್ಳಿಕಾಳು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಅಂತೂ ಫುಲ್ ಮಸ್ತೇ ಇರ್ತೈತಿ ಫ್ರೆಂಡ್ಸ್. ಅದಕ್ಕೋಸ್ಕರ ರೊಟ್ಟಿ ಮಾಡ್ತಾಯಿಲ್ಲ. ರೊಟ್ಟಿ ರಾತ್ರಿಗೆ ನೋಡಿದ್ರೆ ಆಯಿತು, ಬಟ್ ಈ ಸಾರಿಗೆ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಈಗ ಮುದ್ದೆ ಮಾಡಲಿಕ್ಕೆ ಸಾರೊಂದು ವಿಸಿಲ್ ಹಾಕಿಟ್ಬಿಡ್ತೀನಿ. ಎಲ್ಲ ಆಗೈತೆ, ಈಗೆಲ್ಲ ದಿನಸ ಹಾಕಿಟ್ಬಿಟ್ಟೆ. ಈ ಸಲ ಈ ಥರ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ. ನಾನು ಅದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ. ಓಕೆನಾ. ನಿಮಗೇನಾದರೂ ಇದ್ರ ಬಗ್ಗೆ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಹಾಕಿ, ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಂತೆ. ಓಕೆನಾ. ಬನ್ನಿ ಈಗ ಇದನ್ನ ವಿಸಿಲ್ ಮುಚ್ಚಿಬಿಡ್ತೀನಿ ನೋಡಿ. ಈಗ ವಿಸಿಲ್ ಹಾಕಿಟ್ಟಿದ್ದೀನಿ. ಜಾಸ್ತಿ ಹೈ ಫ್ಲೇಮ್ ಒಳಗೆ ಇಡಬೇಡಿ, ಲೋ ಫ್ಲೇಮ್ ಒಳಗೆ ಇಡಬೇಕು. ಯಾಕಪ್ಪ ಅಂದರೆ ಮಸಾಲೆ ಎಲ್ಲ ಸೀದೋಗೋ ಚಾನ್ಸ್ ಇರ್ತೈತಿ ಫ್ರೆಂಡ್ಸ್. ಒಂದೊಂದು ಸಲ ತಳ ಹಿಡಿದು ಬಿಡ್ತೈತಿ. ಸೊ ಅದಕ್ಕೋಸ್ಕರ ಲೋ ಫ್ಲೇಮ್ನಾಗ ಇಟ್ಕೊಂಡೆ ನಾವು ಕುಕ್ಕರ್ ಸಿಟಿ ಒಡಿಸ್ಕೊಳ್ಳೋಣ. ಇದು ಒಂದು ಚೀರೆಲ್ಲ ಒರೆಸ್ಕೊಂಬಿಟ್ಟೆ. ಇಲ್ಲೆಲ್ಲ ಮಿಕ್ಸಿ ಮಾಡಬೇಕಾದ್ರೆ ಸಾಂಬಾರಿಂದೆಲ್ಲ ಸಿಡಿದಿತ್ತಲ್ಲ, ಸ್ವಲ್ಪ ಒರೆಸ್ಕೊಂಡೆ ನೋಡಿ. ನಿಮಗೆ ಇನ್ನೊಂದು ಏನು ಹೇಳ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಕೆಟ್ಟೋಗೈತೇನೋ. ಅದಕ್ಕೆ ನಾನು ಹಣ್ಣೇ ತರೋದಿಲ್ಲ ಫ್ರೆಂಡ್ಸ್. ಇವು ತಿನ್ನೋಕ್ಕೆ ನನಗೆ ಯಪ್ಪ ದೇವೆ ಕುತ್ಕೊಂಡು ತಿನ್ನಬೇಕು. ಮೊನ್ನೆ ದೀಪಾವಳಿ ಹಬ್ಬಕ್ಕೆ ತಂದಿದ್ದು, ಲಕ್ಷ್ಮಿಗಿಟ್ಟಿದ್ವು. ಯಪ್ಪ ಮೂಡ ಈ ಥರ ಇದೆ, ಏನೋ ಬಾರಿಸ್ತಾರೆ. ಯಾರೂ ಇಲ್ಲ ನೋಡಿ ನಮ್ಮ ಲೈನೊಳಗೆ, ಸೈಲೆಂಟ್ ಫ್ರೆಂಡ್ಸ್. ಫುಲ್ಲು ನಮ್ಮ ಏರಿಯಾ ಎಲ್ಲ ಯಾರೂ ಇರೋದಿಲ್ಲ ನೋಡಿ. ಇವತ್ತಿನ ರಂಗೋಲಿ ಈ ರೀತಿ ಹಾಕಿದ್ದೀನಿ. ಸೋಮವಾರದ್ದು ಲಾಗ್
ಸ್ವಲ್ಪ ಮುದ್ದೆ ಮಾಡಿದರೆ ನನ್ನ ಕೆಲಸ ಆಯಿತು. ಅನ್ನ ಹೆಂಗಿದ್ರು ರಾತ್ರಿದು ಅನ್ನ ಐತಿ ಫ್ರೆಂಡ್ಸ್, ಸೊ ಹಂಗಾಗಿ ನಾನು ಅನ್ನ ಮಾಡ್ತಾಯಿಲ್ಲ. ಅದೇ ಇರೋದನ್ನೇ ನಾವು ಹಾಕ್ಕೊಂಡು ತಿಂದುಬಿಡ್ತೀವಿ. ಸುಮ್ಮನೆ ವೇಸ್ಟ್ ಮಾಡೋದಿಲ್ಲ, ನಮಗೆ ವೇಸ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ. ಸೊ ಅದ್ರ ಸಂಬಂಧ ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡಿದರೆ ಅರ್ಧ ಕೆಲಸ ಮುಗೀತು. ವಿಡಿಯೋ ಲೆಂತಿ ಆಗ್ತೈತಂತ ಅನಿಸ್ತತಿ ನನಗೆ, ಯಾಕಂದರೆ ಸಂಜಿಕ್ಕೂ ಸಿದ್ಧಾರೂಢ ಮಠಕ್ಕೆ ಹೋದರೆ ಅಲ್ಲಿದೆಲ್ಲ ಚೆನ್ನಾಗೆಲ್ಲ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಇವತ್ತಿಂದು ಇದು ಎಷ್ಟಾಗ್ತೈತೋ ಸಂಜೆವರೆಗೂ ಎಷ್ಟು ವಿಡಿಯೋ ಆಗ್ತೈತೋ ಅಷ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಮತ್ತು ಉಳ್ಕಿದ್ದು ಮತ್ತು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಂತೆ. ಓಕೆನಾ? ಈಗ ಮುದ್ದೆ ಮಾಡಬೇಕಾದ್ರೆ ವಿಡಿಯೋ ಮಾಡೋದಾತಂದರೆ ಮಾಡ್ತೀನಿ, ಇಲ್ಲ ಖಂಡಿತ ಊಟ ಮಾಡಬೇಕಾದ್ರೆ ಅಂತೂ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆಲ್ರಿಗೂ ಇಷ್ಟ ಆಗಬೇಕಲ್ವಾ ಯಾವ ರೀತಿ ಇತ್ತು ಅಂತಂದು ಹೇಳಿ ನೋಡಲಿಕ್ಕೆ. ಒಂದು ಸ್ವಲ್ಪ ಮಜ್ಜಿ ಮೆಣಸಿನ್ಕಾಯಿ ಇರಬೇಕಿತ್ತು ಫ್ರೆಂಡ್ಸ್, ಭಾಳ ನನಗರ ಮಜ್ಜಿ ಮೆಣಸಿನ್ಕಾಯಿ ತಿನ್ಬೇಕು ಅನ್ಸತಿ. ನಮ್ಮ ಮಮ್ಮಿ ಹಾಕಿದಾರಂತೆ, ಕೊಟ್ಟು ಕಳಿಸು ತೊಗೊಂಬ, ನೀನೇ ಬಾ ಊರಿಗೆ ಅಂತಿದ್ದಾರೆ. ನನಗೆ ಹೋಗೋಕ್ಕಾಗ್ತಾಯಿಲ್ಲ, ಹೋದರೆ ಖಂಡಿತ ತೊಗೊಂಬರ್ತೀನಿ, ಇಲ್ಲ ನಮ್ಮ ತಮ್ಮ ಬಂದರೆ ತೊಗೊಂಡು ಬರ್ತಾನೆ. ನನಗರ ಈ ಮುದ್ದೆ ಜೊತೆ ಮಜ್ಜಿ ಮೆಣಸಿನ್ಕಾಯಿ ಇರಬೇಕು. ಏನು ಟೇಸ್ಟ್ ಅಂತೀರಾ ಯಪ್ಪ, ಬಾಯಾಗ ನೀರು ಬರ್ಲಿಕ್ಕತ್ತವು. ಬನ್ನಿ ಮುದ್ದೆ ಮಾಡಬೇಕಾದ್ರೆ ವಿಡಿಯೋ ಮಾಡೋದತ್ತಂದರೆ ಮಾಡ್ತೀನಿ, ಇಲ್ಲಾಂದರೆ ಊಟ ಮಾಡ್ಬೇಕಾರಂತ ಖಂಡಿತ ವಿಡಿಯೋ ಮಾಡ್ತೀನಿ ನಾನು. ಓಕೆನಾ ಫ್ರೆಂಡ್ಸ್? ಮುದ್ದೆ, ರಾಗಿ ಮುದ್ದೆ ಕುದೀತಾ ಇದೆ, ಕೂಡಿಸ್ಬೇಕದನ್ನ, ಕೂಡಿಸ್ತೀನಿ. ಗರ 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 ಗರನೆ ತಿರುಗಿದರನೆ ನಿನ್ನ ನೋಡಿತರಡೆ. ನೋಡಿ ಫ್ರೆಂಡ್ಸ್, ಅನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಅನ್ನ ಹಾಕಲೇಬೇಕಲ್ಲ, ಅನ್ನ ಹಾಕಿದ್ರೇ ಅಲ್ವಾ ರಾಗಿ ಮುದ್ದೆ ಚೆನ್ನಾಗಾಗೋದು. ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿಬಿಡ್ತೀನಿ. ಸ್ವಲ್ಪ ಅದು ಇದು ಅವಾಗಲಿ ಏನದು ಉಗಿ ಅಂತಾರಲ್ಲ, ಉಗಿಗೆ ಬೇಯಿಸ್ಕೋಬೇಕಲ್ಲ, ಮುದ್ದೆ ಇಟ್ಟು ಸ್ವಲ್ಪ ಬೇಯಬೇಕು. ಹಂಗೆ ಮಾಡಿದ ತಕ್ಷಣ ಇಳಿಸ್ಕೋಬಾರ್ದು. ನೋಡಿ ಫ್ರೆಂಡ್ಸ್, ಮುದ್ದೆ ರೆಡಿ. ನಾವು ಮುದ್ದೆ ಮಾಡೋಕ್ಕೂ ಸೈ, ರೊಟ್ಟಿ ಮಾಡೋಕ್ಕೂ ಸೈ, ಯಾವುದು ಬರ್ತದೋ ಅದನ್ನ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ, ಈ ಥರ ಮೇಜ್ಬೇಕು. ಅದೇನು ಮುದ್ದೆ ತೊಟ್ಟೋದು ಇದಿಲ್ಲ ಫ್ರೆಂಡ್ಸ್, ಕೊಣಿಗೆ ಇಲ್ಲ ನಮ್ಮ ಮನೇಲಿ, ಮುದ್ದೆ ಕೊಣಿಗೆ. ಸೊ ಹಂಗಾಗಿ ಪ್ಲೇಟಲ್ಲೇ ನಿಮಗೆ ಯಾವ್ಯಾವ ಗಾತ್ರಕ್ಕೆ ಬೇಕೋ ಆವಾಗ ಗಾತ್ರಕ್ಕೆ ಮುದ್ದೆ ತೊಟ್ಕೊಳ್ತಾ ಇರಬೇಕು, ತಿಂತಾ ಇರಬೇಕು. ನಾನು ಮಾಡೋ ಮುದ್ದೆ ನಮ್ಮ ಮನೆಗೆ ಎಲ್ರಿಗೂ ಸೇರ್ತಾವಪ್ಪ. ನಿಮಗೆ ಹೇಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ. ನಾನು ಮಾಡಿರುವಂಥ ಮುದ್ದೆ, ರಾಗಿ ಮುದ್ದೆ, ಮುದ್ದೆ ಕಟ್ಟೋದು ಈಸಿನೇ ಅಲ್ವಾ? ನೋಡಿ ಯಾವ ರೀತಿ ಇದೆ, ಗುಂಡು ಗುಂಡಕ್ಕೆ ಗುಲಾಬ್ ಜಾಮೂನ್ ಥರ. ನೋಡಿ ಫ್ರೆಂಡ್ಸ್, ಮುದ್ದೆ ಹುಳಿಕಾಳು ಸಾಂಬಾರು ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಹೌದಾ? ವಾವ್, ಬಿಸಿ ಬಿಸಿ ಹುಳಿಕಾಳು ಸಾಂಬಾರು ಫ್ರೆಂಡ್ಸ್, ಗಮ್ಮಂತ ಹೇಳಿ ಸ್ಮೆಲ್ ಬರ್ತಾಯಿದೆ. ವಾಹ್, ಘಮ 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 ಘಮ. ಯಾರಿಗೆಲ್ಲ ಇಷ್ಟ ರಾಗಿ ಮುದ್ದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೇಗಿದೆ ಮುದ್ದೆ ಸಾಂಬಾರು? ತಿಂದು ಟೇಸ್ಟ್ ಹೇಳ್ತೀನಿ. ಓಕೆನಾ? ಬನ್ನಿ ನೋಡಿ ಫ್ರೆಂಡ್ಸ್, ಮುದ್ದೆ ಯಾವ ರೀತಿ ಆಗೈತೆ ಅಂತ ಹೇಳಿ. ಈ ಥರ ಹಿಂಗೆ ನೆಂಚ್ಕೋಬೇಕು, ಹಿಂಗೆ ತೊಗೊಂಡು ಹಿಂಗೆ ತೊಗೋಬೇಕು, ಹಿಂಗೆ ತೊಗೊಂಡು ಹಿಂಗೆ ಕಟ್ಕೊಂಡು ಮತ್ತು ಇದ್ರಾಗ ಎತ್ಕೊಂಡು ತಿನ್ನಬೇಕು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ಬಟ್ ನನಗೆ ಇಷ್ಟಕ್ಕೊಂದು ಮುದ್ದೆ ಹೋಗ್ತದೆ ಎಲ್ಲ ಗೊತ್ತಿಲ್ಲ, ನಾನು ಹಾಕ್ಕೊಂಡು ಕುಂತಿದ್ದೀನಿ. ತಿಂದುಬಿಟ್ಟು ಟೇಸ್ಟ್ ಹೇಳ್ತೀನಿ. ನೋಡಿ ಮುದ್ದೆ ತಿಂತಾಯಿದ್ದೀನಿ, ಟೇಸ್ಟು ಮಸ್ತಾಗೈತಿ ಫ್ರೆಂಡ್ಸ್. ನೀವು ಮಾಡ್ಕೊಂಡು ತಿನ್ನಿರಿ, ಎಲ್ತಿಗೆ ಚೆನ್ನಾಗೆ. ಮುದ್ದೆ ರೊಟ್ಟೆ ಎಷ್ಟು ಚೆನ್ನಾಗೋ ಅಷ್ಟೇ ಮುದ್ದೆನೂ ಚೆನ್ನಾಗಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತಿ. ಪರಮಾನಂದ. ಯಾರಿಗೆಲ್ಲ ನಾನು ಮಾಡಿರುವಂಥ ಮುದ್ದೆ ಮತ್ತು ಮೊಳಕೆ ಹುರುಳಿಕಾಳು ಸಾರು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಹಾಕಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗ್ತೈತಿ, ನೀವು ಯಾರೂ ನೋಡೋದಿಲ್ಲ. ಸೊ ಅದರ ಸಂಬಂಧ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಂಜೆಗೆ ನಾನು ದೇವಸ್ಥಾನಕ್ಕೆ ಹೋದರೆ ಅದನ್ನ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಂತೆ. ಓಕೆನಾ?
ಪ್ಲೀಸ್ ನನ್ನ ಚಾನಲ್ಗಿನಿ ಯಾರಲ್ಲ ಸಬ್ ಆಗಿಲ್ವೋ ಸಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ವೀಡಿಯೋಸ್ಗಳು ಹೆಂಗೆ ಬರ್ಲಿಕ್ಕತ್ತವ ಅಂತೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ಮತ್ತು ನಾನು ನಿಮಗೆ ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.